ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದ್ಯಾ ಅಥವಾ ಎಸ್ಐಟಿ ಮಂದಗತಿಯಲ್ಲಿ ತನಿಖೆಯನ್ನ ಸಾಗಿಸುವ ಕೆಲಸವನ್ನ ಮಾಡ್ತಾ ಇದೆಯಾ ಅಥವಾ ಎಸ್ಐಟಿ ತನಿಖೆಯ ಬಗ್ಗೆ ಭಕ್ತರು ಏನು ಹೇಳ್ತಾರೆ? ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಕೇಳಿ ಬರ್ತಾ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಭಕ್ತರು ಏನು ಹೇಳ್ತಾರೆ ಅಂತ ಹೇಳಿ ನಾನು ಇಲ್ಲಿರುವಂಥ ಭಕ್ತರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಸರ್ ನಿಮ್ಗೇನು ಅನ್ನಿಸ್ತು ಇಲ್ಲಿನ ಆರೋಪಗಳಿಗೆ ಸಂಬಂಧಪಟ್ಟಂತೆ? ಕೊಲೆ ನಡೆದಿದೆ, ಅತ್ಯಾಚಾರಗಳು ನಡೆದಿದೆ ಅನ್ನೋ ಆರೋಪಗಳ ಮಾಡಿದ್ರು. ಇಷ್ಟು ವರ್ಷ ಏನು ಕತೆ ಕಾಯ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಕಾನೂನು ಇತ್ತಲ್ಲ, ಎಲ್ಲ ಇದೆಯಲ್ಲ, ಇಷ್ಟು ದಿವಸ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಏನಿತ್ತು ಅದನ್ನು ಕಾನೂನು ಪ್ರಕಾರ ಏನಿತ್ತು ಅದನ್ನ ಪ್ರಕಾರ ಅದನ್ನು ಕೇಳಿ. ದಾಖಲೆಗಳನ್ನು ಹುಡುಕ್ತಾ ಇದ್ವಿ, ದಾಖಲೆಗಳು ಈಗ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರೆ, ಗಂಧದ ಕಡ್ಡಿ ಇಟ್ಕೊಂಡು ತೊಗೊಂಬಂದು ತೋರಿಸಿ ಸರ್ಕಾರಕ್ಕೆ. ಅದನ್ನು ಬಿಟ್ಬಿಟ್ಟು ಐತೆ ಐತೆ ಅಂತ ತೋರಿಸಿದ್ರೆ ಸರ್, ಈಗ ಎಲ್ಲರ ವಿಚಾರಣೆ ಆಯಿತು, ಸಮೀರ್ನ ಮಾತ್ರ ವಿಚಾರಣೆ ಕರಿತಾ ಇಲ್ಲ, ಯಾಕೆಂತ ಅನಿಸಿದ್ಯಾ ನಿಮ್ಗೇನಾದ್ರು? ಯಾವ ಥರ? ಅದೆಲ್ಲ ಈ ಮಂಜುನಾಥ ಸ್ವಾಮಿನ ನೋಡ್ಕೋತಾರೆ ಬಿಡಿ. ಈಗ ಬುರ್ಡೆ ತಂದು ತೋರಿಸಿದವನು ಚಿನ್ನಿಯ ಅರೆಸ್ಟ್ ಆದ, ಆದರೆ ಅವ್ನ ಕೈಗೆ ತಗೊಂಬಂದು ಕೊಟ್ಟವ್ರು ಅರೆಸ್ಟ್ ಆಗ್ತಾ ಇಲ್ಲ ಅಂತೇಳಿ ಒಂದಷ್ಟು ಜನ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಬುರುಡೆ ಸಿಗ್ತಾ ಇಲ್ಲ, ಕೈಲೇ ಇಟ್ಕೊಂಡು ಹೋದ್ರಲ್ಲ, ಆ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಅದನ್ನು ಕೇಳ್ಬೋದಾಗಿತ್ತಲ್ಲ. ಕೈಯಲ್ಲೇ ಇಟ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನಲ್ವಾ, ಕೈಲೇ ಇಟ್ಕೊಂಡು ಹೋದ್ಮೇಲೆ ಏನು ಮಾಡ್ತಾಯಿದ್ರು? SIT ತನಿಖೆ ಮೇಲೆ ನಿಮಗೆ ಅನುಮಾನ ಬರ್ತಿದೆ? SIT ತನಿಖೆ ಬಗ್ಗೆ ಅಂತಲ್ಲ, ಈಗ ಅದನ್ನು ಇಟ್ಕೊಂಡಾದಾಗ ಈಗ ಬೇರೆ ವಿಷಯಗಳಲ್ಲಾದರೆ ಕಾನೂನು ರೀತಿ ತೊಗೋತಾರೆ, ಇದನ್ನು ಯಾಕೆ ಕಾನೂನು ರೀತಿ ತೊಗೋತಾ ಇಲ್ಲ ಅಲ್ವಾ? ಅದನ್ನು ಕೇಳೋದು. ಯಾಕಂದರೆ ಇನ್ನು ನಮ್ಮ ಹಿಂದೂ ಧರ್ಮಗಳಿಗೆ ಮಾತ್ರ ಇದನ್ನು ಆರೋಪ ಇರ್ತದೆ, ಬೇರೆ ಇದಕ್ಕೆಲ್ಲ ಆರೋಪಗಳಿರಲ್ವೇ? ಹಾಂ, ಬೇರೆದಕ್ಕೆ ಮಾತ್ರ ಯಾವುದೂ ಆರೋಪ ಇರೋಲ್ಲ, ನಮ್ಮ ಹಿಂದೂ ಧರ್ಮಗಳಿಗೆ ಮಾತ್ರ ಆರೋಪಗಳಿರ್ತದೆ ಅಲ್ವಾ? ಅದನ್ನೆಲ್ಲ ಮಂಜುನಾಥ ನೋಡ್ಕೊಂತಾನೆ ಬನ್ನಿ ಅಲ್ವಾ? ಥ್ಯಾಂಕ್ ಯು. ಏನು ಅನ್ನಿಸ್ತು ಸರ್ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕೇಳಿದಾಗ? ಸರ್ ಆ ಥರ ಎಲ್ಲ ಏನಿಲ್ಲ, ಇನ್ನೇನು ಹೇಳಿ. ಅಲ್ಲ, ಈಗ SIT ತನಿಖೆ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಸರ್ ಏನಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಗೊತ್ತಾಗುತ್ತೆ ಮುಂದೆ ಏನಿದೆ ಏನು ಎತ್ತ ಅಂತ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಹೇಳಿ. ಎಲ್ಲಿಂದ ಬಂದಿರೋದು? ಚಾಮರಾಜನಗರದಿಂದ ಸರ್. ಏನು ಅನಿಸ್ತು ಸರ್ ನಿಮಗೆ ಇಲ್ಲೆಲ್ಲ ನೋಡಿದಾಗ? ಇಲ್ಲೆಲ್ಲ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿ ದರ್ಶನಗಳೈತೆ, ಒಳ್ಳೆ ಇದಿದೆ. ಆದರೆ ಅದ್ರ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಬೇಕು, ಯಾರ್ಯಾರು ಇದ್ದಾರೆ ಏನೋ ಅವೆಲ್ಲ ಮಾಡಬೇಕು. ಏನು ಹೇಳ್ತೀರಾ ಸರ್? ಏನು ಹೇಳೋಣ ಸರ್, ಏನು ಹೇಳೋಣ ಹೇಳಿ. ಇನ್ನೂ ಅರೆಸ್ಟ್ ಆಗಬೇಕಾ ಈ ವಿಚಾರದಲ್ಲಿ? ನೀವು ಸರ್ ನಮಗೇನೋ ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ಭಗವಂತ ಇದ್ದಾನೆ, ಭಗವಂತ ನೋಡ್ಕೋಬೇಕು ಅಷ್ಟೇ. ನಮಗೆ ಗೊತ್ತಿರೋದು ಅದೊಂದೇ, ಅಣ್ಣಪ್ಪ ಇದ್ದಾರೆ, ಮಂಜುನಾಥ ಇದ್ದಾರೆ, ಅವ್ರು ನೋಡ್ಕೊಳ್ಬೇಕು. ಸರ್ ಎಲ್ಲಿಂದ ಬಂದಿರೋದು ನೀವು? ಸರ್ ನಾವು ನೆಲಮಂಗಲದಿಂದ ಬಂದಿದ್ದೀವಿ. ನೆಲಮಂಗಲದಿಂದ ಬಂದಿದ್ದೀರಿ. ಈ ಬುರ್ಡೆ ತಂದು ಕೊಟ್ಟವನು ಅರೆಸ್ಟ್ ಆದ, ಚಿನ್ನಯ್ಯ. ಅವನ ಕೈಗೆ ತಗೊಂಬಂದು ಕೊಟ್ಟವರು ಏನೂ ಆಗ್ತಾ ಇಲ್ಲ, ಅವ್ರನ್ನ ವಿಚಾರಣೆ ಕೂಡ ನಡೀತಾ ಇಲ್ಲ ಅಂತೇಳಿ ಈಗ ಒಂದಷ್ಟು ಆರೋಪಗಳು ಕೇಳಿ ಬರ್ತದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ SIT ತನಿಖೆ ಮಾಡ್ತಾ ಇದೆಯಲ್ಲ ಸರ್, ಮಾಡಲಿ ಬಿಡಿ, ಮಾಡಲಿ. ಈಗ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಮೊದಲು ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಬರ್ತಿತ್ತು, ಈ ವಿಚಾರ ಕೇಳಿದಾದ್ಮೇಲೆ. ಇದು ತನಿಖೆ ಮಾಡೋರು ಮಾಡ್ತಾ ಇರಲಿ, ಆದರೆ ಒಂದು ವಿಚಾರ ಏನು ಅಂತಂದರೆ ಭಕ್ತಾದಿಗಳು ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಸರ್. ಅದೊಂದು ಹೆಮ್ಮೆ ವಿಚಾರ. ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ಸರ್ ದೇವಸ್ಥಾನ ಇದು. ಈ ಹೆಮ್ಮೆ ದೇವಸ್ಥಾನಕ್ಕೆ ಕಳಂಕ ತರಕ್ಕೆ ಯಾರಾದರೂ ಭಕ್ತಾದಿಗಳು ಇಷ್ಟಪಡ್ತಾರಾ ಹೇಳಿ? ಅದಾಗಲ್ಲ. ಅದು ಭಕ್ತಾದಿಗಳು ಯಾವತ್ತೂ ಅಷ್ಟೇ ಈ ನಂಬಿಕೆನ, ಯಾವತ್ತೂ ವಿಶ್ವಾಸನ ಆಗಲಿ ನಂಬಿಕೆನ ಆಗಲಿ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದು ಮಾತು ಹೇಳ್ತಾರೆ, ಮಂಜುನಾಥನಿಗೆ ಅಣ್ಣಪ್ಪನಿಗೆ ಕೈ ಮುಗಿಯೋದು ವೇಸ್ಟ್ ಅಂತ. ಸರ್ ಅವ್ರವ್ರ ಭಕ್ತಿ ಭಾವನೆಗೆ ಬಿಟ್ಟಿದ್ದು. ಈಗ ನಮಗೆ ಭಕ್ತಿ ಇದೆ, ಭಾವನೆಗಳು ಇದ್ದಾವೆ, ಈಗ ನಮ್ಗೆ ಹೆಮ್ಮೆ ಇದೆ ಸರ್, ನಮ್ಮ ಕರ್ನಾಟಕದ ದೇವಾಲಯ ಅಂತ ಅಂದ್ಬಿಟ್ಟು. ಏನೋ ಇರ್ಬೋದು, SIT ತನಿಖೆ ಮುಖಾಂತರ ಅದೆಲ್ಲ ಗೊತ್ತಾಗ್ತದೆ. ಆದರೆ ಭಕ್ತಾದಿಗಳ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ, ಮೊದಲು ಆಗಿರ್ಬೋದು. ಆದರೆ ಭಕ್ತಾದಿಗಳು ಏನಾಗಿದ್ದಾರೆ ಅಂತಂದರೆ ಈಗ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆನಲ್ಲಿ ಬರ್ತಾ ಇದ್ದಾರೆ ಸರ್. ಇದು ನಮ್ಮ ಹೆಮ್ಮೆ ದೇವಸ್ಥಾನ ಸರ್, ಅದನ್ನು ಯಾಕೆ ನಾವು ಕಡೆಗಣಿಸೋ ಅಂತ ಕೆಲಸ ಆಗಬೇಕು? ಆ ಭಕ್ತಿನ ಯಾಕೆ ನಾವು ಕಮ್ಮಿ ಮಾಡ್ಕೊಬೇಕು? ಆ ಥರ ಆದರೆ ಆ ವ್ಯಕ್ತಿನ ಯಾರಾಗಿದ್ದಾರೋ ತನಿಖೆ ಒಳಪಡಿಸ್ಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಭಕ್ತಿ ವಿಚಾರ ಅಂತ ಬಂದಾಗ ನಾವು ಈ ದೇವಾಲಯ ಒಂದು ಪ್ರಸಿದ್ಧವಾದ ದೇವಾಲಯಕ್ಕೆ ನಾವು ಭಕ್ತಾದಿಗಳು ಯಾವತ್ತೂ ಅಷ್ಟೇ ಬೇರೆ ವಿಚಾರಕ್ಕೆ ಮನಗೊಡಬಾರ್ದು. ಬರಬೇಕು, ಭಕ್ತಿ ಭಾವನೆ ಅರ್ಪಿಸ್ಬೇಕು, ನಮಗೊಂಥರ ಏನೋ ಒಂಥರ ಶಾಂತಿ ಮನೋಭಾವ ಎಲ್ಲ ಸಿಗ್ತೈತೆ. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಜಮಾನ್ರೆ ಎಲ್ಲಿಂದ ಬಂದಿರೋದು? ಗದಗ ಸರ್. ಗದಗಿಂದ. ಏನು ಅನ್ನಿಸ್ತು ಯಜಮಾನ್ರೆ ಇಲ್ಲಿಗೆ ಬಂದಾಗ ನಿಮಗೆ? ಇಲ್ಲಿ ಅತ್ಯಾಚಾರಗಳು ನಡೆದಿದೆ, ಕೊಲೆ ನಡೆದಿದೆ ಅಂತೇಳಿ ಆರೋಪಗಳು ಕೇಳಿ ಬಂತು. ನಾವು ಎಲ್ಲ ದೇವ್ರು ಬಿಟ್ಟಿದ್ದೆಲ್ಲ, ಅದು ನಾವು ದೇವರು. ಸರ್ ನಾವು ಬೆಂಗಳೂರಿಂದ ಬಂದಿರೋದು. ಈ ಧರ್ಮಸ್ಥಳದಲ್ಲಿ ಸತ್ಯ ಧರ್ಮ ಅನ್ನೋದು ಇದೆ ಸರ್. ಇವೆಲ್ಲ ಈಗ ಅಪಪ್ರಚಾರಗಳು ಮಾಡಿಕೊಂಡು ನಮ್ಮ ಭಗವಂತನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವುದು ಏನೂ ಆಗಿಲ್ಲ ಸರ್, ತುಂಬ ಚೆನ್ನಾಗಿದೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಜನಗಳಿಗೆಲ್ಲ ತಪ್ಪಾಗಿ ತಿಳಿಬಾರ್ದು ನಾನು ಈ ಮೂಲಕ ಅವ್ರಿಗೂ ಹೇಳ್ತಾ ಇದ್ದೀನಿ. ಈ ಒಂದು ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ತಲಾಂತರದಿಂದ ಬರ್ತಾರೆ. ನಾನು ಇಲ್ಲಿ ಸುಮಾರು 60 ವರ್ಷದಿಂದ ಬರ್ತಾಯಿದ್ದೀನಿ.
ಯಾವುದೂ ವ್ಯತ್ಯಾಸ ಏನೂ ಆಗಿಲ್ಲ. ಬಟ್ ಈಗ ನಡೀತಾ ಇರೋದೆಲ್ಲ ಬರೀ ಶುದ್ಧ ಸುಳ್ಳು ಸರ್. ದಯವಿಟ್ಟು ಅದ್ರ ಬಗ್ಗೆ ಜನಗಳು ಅಷ್ಟೇ ಗಮನ ಕೊಡ್ಬಿಟ್ಟು, ಜನಗಳು ನೋಡಿ ಎಲ್ಲ ಬರ್ತಾ ಇದ್ದಾರೆ, ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. SIT ತನಿಖೆ ಬಗ್ಗೆ ವಿಶ್ವಾಸ ಇದೆಯಾ? ಸರ್ ನಾವು ಹೇಳೋದು ಏನು ಗೊತ್ತಾ ಸರ್, ವಿಶ್ವಾಸ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯಲ್ಲಿ ಇಲ್ಲಿ ಬಂದು ಸಾವಿರಾರು ಮದುವೆಗಳಾಗುತ್ತೆ, ಸಾವಿರಾರು ಕಾರ್ಯಕ್ರಮಗಳಾಗುತ್ತೆ. ನನಗೆ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲ ಸರ್. ಇದು ಯಾರೋ ಅಪಪ್ರಚಾರ ಮಾಡೋದಕ್ಕೆ ಕಿಡು ಶತ್ರುಗಳು ಈ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಆ ರೀತಿ ಅನ್ಯಾಯ ಆಗಿಲ್ಲ. ಧರ್ಮಸ್ಥಳ ಹೆಗ್ಡೆ ಅವರು ನೋಡಿ ಪುಣ್ಯಾತ್ಮರು. ಆ ಪುಣ್ಯಾತ್ಮರಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ, ಅದನ್ನ ಸಹಿಸೋಕ್ಕಾಗ್ತೀರಾ ಈ ಥರ ಜನ ಮಾಡ್ತಾ ಇದ್ದಾರೆ ಸರ್. SIT ತನಿಖೆ ಮೇಲೆ ವಿಶ್ವಾಸ ಇದೆ ನಿಮಗೆ? ಖಂಡಿತ ವಿಶ್ವಾಸ ಇದೆ ಸರ್. ಯಾಕೆಂದರೆ ಅನ್ಯಾಯ ನಡೀತಿದೆ, ಅನ್ಯಾಯವನ್ನು ಭಗವಂತ ತಡಿಬೇಕಂತ ನಾವು ಕೇಳ್ಕೊಳ್ತೇವೆ ಅಷ್ಟೇ. ನಾವು ಇವಾಗಂದಲ್ಲ, ಇತ್ತೀಚಿನ ಕಾಲದಲ್ಲಿ ಸುಮಾರು ದಿನದಿಂದ ಬರ್ತಿದ್ದೀವಿ. ನಾವು 7ನೇ ಕ್ಲಾಸಿಂದಲೇ ಬರ್ತಿದ್ದೀವಿ. ಯಾಕೆಂದರೆ ಇಲ್ಲಿ ಧರ್ಮಸ್ಥಳ ಕ್ಷೇತ್ರ ಅಂತೇಳಿ ನಮ್ಗೆ ಗೊತ್ತಿರುತ್ತೆ, ಕೆಲವರು ಯಾರು ಗೊತ್ತಿಲ್ಲ. ಇದು ಅಪಪ್ರಚಾರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡೋ ತಕ್ಕಂತೆ ಅದಕ್ಕೆ ಶಾಸ್ತಿ ಆಗಬೇಕಂತ ನಮ್ಮದು ಉದಾಹರಣೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಈಗ ಬುರುಡೆ ತಂದು ತೋರಿಸಿದವನು ಅರೆಸ್ಟ್ ಆದ, ಅವನ ಕೈಗೆ ತಂದು ಕೊಟ್ಟವನು ಇನ್ನೂ ಅರೆಸ್ಟ್ ಆಗ್ತಾ ಇಲ್ಲ. ಯಾಕೆಂತ ಏನಾರು ಅನಿಸಿದೆ ನಿಮಗೆ? ಇದು ಖಂಡಿತ ಸರ್, ಅದು ಭಗವಂತ ಖಂಡಿತ ಇದ್ದರೆ ಈ ಜಾಗದ ಇಲ್ಲಿ ಸ್ವಾಮಿ ಅಣ್ಣಪ್ಪ ಮತ್ತು ನಮ್ಮ ಸ್ವಾಮಿ ಪರಮಾತ್ಮ ಇದ್ದಾನೆ, ಅವ್ರ ಮುಖಾಂತರ ಖಂಡಿತವಾಗಿ ಇವತ್ತಲ್ಲ ನಾಳೆ ಅದು ಖಂಡಿತ ತೋರಿಸ್ತಾರೆ ಅದೆಲ್ಲ. ಯಾಕೆ ಅಂದ್ರೆ ಧರ್ಮ ಉಳಿಬೇಕಂದ್ರೆ ನಮ್ಮ ಇದು ಸನಾತನ ಧರ್ಮ ಎಲ್ಲೆಲ್ಲಿ ಉಂಟೋ ಅದು ತಕ್ಕಂತೆ ಉಳಿಬೇಕಂತ ನಮ್ಮದೊಂದು ಕೋರಿಕೆ ಸರ್. ಅಷ್ಟೇ ನಾವು ಕೇಳ್ತಿರೋದು. ಭಗವಂತ ಇಷ್ಟಾರ್ಥ ಸಿದ್ಧಿ ಏನಿದೆ ಖಂಡಿತವಾಗಿ ನಡೆದೇ ನಡೆಯುತ್ತೆ. ಪರಮಾತ್ಮನ ಅಷ್ಟಕ್ಕೆ ಸುಲಭಕ್ಕೆ ಯಾವುದು ಕೈ ಬಿಡಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದರಿಂದ ನಾವು ಧರ್ಮಸ್ಥಳಕ್ಕೆ ಆಗಾಗ ತಿಂಗಳಿಗೊಮ್ಮೆ 15 ದಿನಕ್ಕೆ ಬಂದೇ ಬರ್ತೀವಿ. ಖಂಡಿತವಾಗಿ ಅದು ಧರ್ಮ ಅಂತ ಇದ್ದರೆ ಈ ಮಣ್ಣಿನಲ್ಲಿ ಖಂಡಿತ ಇದು ಧರ್ಮಕ್ಷೇತ್ರವಾಗಿ ಇರೋದು, ಖಂಡಿತ ಧರ್ಮನೇ ಉಳಿಯೋದು. ಸರ್, ಎಲ್ಲರ ವಿಚಾರಣೆ ನಡೀತಾ ಇದೆ, ಯೂಟ್ಯೂಬರ್ಗಳು. ಸಮೀರ್ನ ಮಾತ್ರ ವಿಚಾರಣೆಗೆ ಕರಿತಲ್ಲ SIT ಅವರು. ಯಾಕೆ ಹಿಂಗೆ ನಿಮ್ಗೆ ಯಾರು ಅನುಮಾನ ಬಂದಿದೆ ಯಾವತ್ತಾದ್ರು? ನಂಗೆ ಅನುಮಾನ ಏನಿಲ್ಲ ಸರ್. ಇವರು ಯಾರು ಇದ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಸಮೀರ್ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಮತ್ತೊಬ್ಬರು, ಅವ್ರನ್ನ ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ. ಯಾಕಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಯಾರು ಖಂಡನೆಯಾಗಿ ಮಾತಾಡ್ತಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ರು ಹೇಳ್ತಾರೆ ನಾವು ಧರ್ಮದ ಬಗ್ಗೆ ನಾವು ಮಾಡ್ತಾ ಇಲ್ಲ, ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತೇಳಿ. ಸರ್, ಧರ್ಮದ ಬಗ್ಗೆನೇ ಮಾತಾಡ್ತಾ ಇರೋದು. ನನಗೆ ಬಿಡಿ, ನನ್ನ ಚಿಕ್ಕ ಹುಡುಗನಿಗೂ ಅರ್ಥ ಆಗುತ್ತಲ್ಲ, ಧರ್ಮದ ಬಗ್ಗೆನೇ ಮಾತಾಡ್ತಾ ಇರೋದು. ಹಾಂ, ಇಲ್ಲಿ ಬುಲ್ಡೇಜರ್ ಹಚ್ತೀವಿ, ಅದು ಹಚ್ತೀವಿ, ಇದು ಹಚ್ತೀವಿ, ಇದು ಧರ್ಮದ ಬಗ್ಗೆನೇ ಮಾತಾಡ್ತಾ ಇರೋದಲ್ಲ. ಎಂಥವ್ರಿಗೂ ಅರ್ಥ ಆಗದಿದ್ದವ್ರಿಗೂ ಅರ್ಥ ಆಗುತ್ತೆ. ಏನನ್ಸುತ್ತೆ ಸರ್ ನಿಮಗೆ ಇಲ್ಲಿನ ಆರೋಪಗಳಿಗೆ ಸಂಬಂಧ? ನಮಗೆ ಈಗ ಬಂದು ನಮಗೆ 74 ವರ್ಷ ಆಯಿತು, ಇದುವರೆಗೂ ನಮ್ಗೆ ಏನು ಗೊತ್ತಾಗಿಲ್ಲ. ಆದ್ರೂ ನಾವು ಚೆಂದಾಗಿದೆ, ನಾವು ಎಷ್ಟೋ ನಾವು ನೋಡ್ಕೊಂಬಂದಿದ್ದೀರಿ, ಆಲ್ ಇಂಡಿಯಾ ಟ್ರಿಪ್ಪೆಲ್ಲ ನೋಡ್ಕೊಂಬಂದಿದ್ದೀವಿ. ಆದರೆ ಇಲ್ಲಷ್ಟು ಅನುಕೂಲ, ಇಲ್ಲಿರೋ ವಾತಾವರಣ ಅಷ್ಟೇ ಕ್ಲೀನಾಗಿ ಅಷ್ಟೇ ಚೆಂದಾಗಿದೆ. ಆದ್ರೂ ಈ ಥರ ಮಾಡ್ತಾ ಇರೋದು ಅದು ತಪ್ಪು. ಸರ್, ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಬಂದಿರೋದು. ಈಗ ಬುರುಡೆ ತಗೊಂಬಂದು ತೋರಿಸಿದವ್ರು ಅರೆಸ್ಟ್ ಆದರು, ತಗೊಂಬಂದು ಕೊಟ್ಟವ್ರನ್ನ ಕೇವಲ ವಿಚಾರಣೆಗೆ ಅಷ್ಟೇ ಸೀಮಿತ ಮಾಡಿಬಿಟ್ರು. ಏನು ಅನಿಸ್ತು ನಿಮಗೆ? ಸರ್, ನನ್ನ ಪ್ರಕಾರ ಏನು ಅಂದರೆ ಈ ದೇವರು ಸನಾತನ ಧರ್ಮದಿಂದ ಇರೋದು ಅಲ್ವಾ. ಸೊ ನಾವು ನಂಬಲೇಬೇಕು ದೇವರು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ತಪ್ಪು ಮಾಡಿದವರು ಇವತ್ತಿಲ್ಲ ನಾಳೆ ಅನುಭವಿಸ್ತಾರೆ. ಆದರೆ ಅದನ್ನು ಧರ್ಮದಲ್ಲಿ ಆಗಿಬಿಟ್ಟು ದೇವ್ರನ್ನ ಇದು ಮಾಡೋದು ತಪ್ಪದು ನನ್ನ ಪ್ರಕಾರ. ಭಕ್ತರುಗಳು ಎಲ್ಲರೂ ಬರಬೇಕು, ಎಲ್ಲರೂ ಬಂದು ದರ್ಶನ ಮಾಡಬೇಕು, ಈ ಧರ್ಮವನ್ನು ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಹೇಶ್ ಶೆಟ್ಟಿ ತಿಮ್ಮರೋಡು ಒಂದು ಮಾತು ಹೇಳಿದ್ರು, ಅಣ್ಣಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಕೈ ಮುಗಿಯೋದು ವೇಸ್ಟ್ ಅಂತ. ಸರ್, ತಪ್ಪು ಸರ್. ಯಾರಾದರೂ ಇರಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ಯಾರೋ ಆ ಮಾತನ್ನಲ್ಲ, ಅನ್ನಬಾರ್ದು. ಅದು ಅವ್ರಿಗೆ ಈ ತಾಯಿಗೆ ಅನ್ನೋದು ಒಂದೇ, ಅವ್ರ ತಾಯಿಗೆ ಅನ್ನೋದು ಒಂದೇ, ಈ ದೇವ್ರಿಗೆ ಅನ್ನೋದು ಒಂದೇ, ಅವ್ರ ತಂದೆಗೂ ಅನ್ನೋದು ಒಂದೇ. ಅದು ತಪ್ಪು. ದೇವ್ರು ಯಾವತ್ತಿದ್ರೂ ಧರ್ಮದಿಂದ ಕೂತಿದ್ದಾರೆ. ಇಲ್ಲಿ ಎಷ್ಟೋ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅವ್ರ ಆಸೆಗಳನ್ನ ನೆರವೇರಿಸಿ ಕಳಿಸಿದ್ದಾರೆ. ಸೊ ಅದನ್ನು ನಾವು ನಂಬಬೇಕು. ದಯವಿಟ್ಟು ಈ ಮಾತುಗಳನ್ನೆಲ್ಲ ಬಿಟ್ಬಿಡಿ. ದಯವಿಟ್ಟು ಬನ್ನಿ, ಧರ್ಮಸ್ಥಳಕ್ಕೆ ಬನ್ನಿ, ನಮ್ಮ ಧರ್ಮವನ್ನು ಉಳಿಸೋಣ, ನಮ್ಮ ಇದನ್ನು ಉಳಿಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಭಕ್ತಿ. ಸರ್, ಎಲ್ಲಿಂದ ಬಂದಿರೋದು? ಸರ್, ಬೆಂಗಳೂರಿಂದ. ಇಲ್ಲಿ ಕೊಲೆಗಳು ನಡೀತವೆ, ಅತ್ಯಾಚಾರಗಳು ನಡೀತೆ ಅಂತ ಆರೋಪಗಳು ಮಾಡಿದ್ರು. ನಿಮ್ಗೇನು ಅನ್ನಿಸ್ತು ಸರ್? ಯಾವನೋ ಒಬ್ಬ ಕಿಡಿಗೇಡಿ ಒಂದು 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 ತಪ್ಪು ಮಾಹಿತಿ ಕೊಟ್ಟಿದ್ದ ಮಾತ್ರಕ್ಕೆ ಇಡೀ ಧರ್ಮಸ್ಥಳ ಕ್ಷೇತ್ರ ಏನು ಹಾಳಾಗಲ್ಲ. ಇದು ಮಹಾ ಭಕ್ತಾದಿಗಳು ಭಾಳ ವರ್ಷಗಳಿಂದ ಇಲ್ಲಿ ನಾವು ಒಂದು ಸೇವೆನ ಸಲ್ಲಿಸ್ತೀವಿ, ಅದನ್ನು ಪ್ರಾರ್ಥನೆ ಸಲ್ಲಿಸ್ತೀವಿ. ಭಕ್ತಿಗಳಿಂದ ತುಂಬ ದೂರ ಊರುಗಳಿಂದ ಬರ್ತಾಳೆ. ಅಷ್ಟೇ ಯಾಕೆ, ಸಾಕ್ಷಾತ್ ಮೋದಿ ಕೂಡ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಭಾಳಷ್ಟು ಇತಿಹಾಸ ಇದೆ. ಇಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಒಂದು ಹೆಸರು ಹಾಳು ಮಾಡಲಿಕ್ಕೆ ಸಾವಿರಾರು ಜನ ಈ ಥರದ್ದು ಹುಟ್ಕೊಂಡಿದ್ದ ಮಾತ್ರಕ್ಕೆ ಕ್ಷೇತ್ರದ ಮರ್ಯಾದೆ ಏನೂ ಹೋಗಿರಲ್ಲ. ಇನ್ನೂ ಇಂಥವರು ಮಾಡಿದ್ರು ಕೂಡ ನೋಡಿ ಇಷ್ಟೊಂದು ಜನ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಸೊ ಇನ್ನೂ ಹೆಸರು ಜಾಸ್ತಿ ಆಗ್ತಾಯಿದೆ. ಅಂಥ ಕಿಡಿಗಳಿಂದ ಭಾಗಶಃ ಶಕ್ತಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಭಾವಿಸ್ತೇನೆ.
ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿರೋದು? ನಮಸ್ಕಾರ, ಹುಬ್ಬಳ್ಳಿಯಿಂದ ಬಂದೀನಿ ರೀ. ಹುಬ್ಳಿಯಿಂದ ಏನು ಅನಿಸ್ತ್ರಿ ನಿಮಗೆ? ಹುಬ್ಳಿಯಿಂದ ಬಂದು ಇಲ್ಲಿ ನೋಡಿದಾಗ ಇಲ್ಲೆಲ್ಲ ಆರೋಪಗಳು ಮಾಡಿದ್ರಲ್ಲ? ಆರೋಪಗಳು ಮಾಡ್ತಾರೆ ಸರ್. ಅವ್ರ ಬಗ್ಗೆ ನಾವು ಏನೋ ಕೆಟ್ಟ ಒಳ್ಳೇದು ಮಾಡ್ಬೇಕಾರೆ ಇಂಥದ್ದು ಮಾಡಕ್ಕೆ ಹೋಗಬಾರ್ದು. ಸುಳ್ಳು ಭಾಳ ಹೇಳ್ತಾರೆ ಜನ, ಅದನ್ನು ಹೇಳಬಾರ್ದು. ಅತ್ಯಾಚಾರ ಆಗೇ ಎಲ್ಲಿ ಆಗೇ ಇಲ್ಲ. ಆದ್ರೇನು ದೇವ್ರ ಹೆಸರು ಯಾರು ಕೆಡಿಸ್ತಾರಲ್ಲ, ಇಂದಿಲ್ಲ ನಾಳೆ ಅವ್ರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ. ಏನು ಅನಿಸ್ತು ಮೇಡಮ್? ಈಗ ಕೊಡಗು ಧರ್ಮಸ್ಥಳಕ್ಕೆ ದೂರ ಏನಿಲ್ಲ, ತುಂಬ ಹತ್ತಿರದಲ್ಲೇ ಇರುವಂಥದ್ದು. ಏನು ಅನಿಸ್ತು ಮೇಡಮ್? ಸರ್, ಇದು ಯಾವ ಆರೋಪಗಳಿದೆ ದೇವರನ್ನು ಬಿಟ್ಟಿಲ್ಲ. ಕೊನೆಗೆ ಕಷ್ಟ ಅನ್ನೋದು ದೇವರಿಗೂ ಬಂದಿದೆ. ಅತ್ಯಾಚಾರ ಮಾಡಿದವರಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿ ಯಾರು ಇದ್ದಾರೆ ಅವರಿಗೆ ಶಿಕ್ಷೆ ಸಿಗಲೇಬೇಕು, ಶಿಕ್ಷೆ ಆಗಲೇಬೇಕು. ಹಾಗಂತ ದೇವರು ಏನೂ ತಪ್ಪು ಮಾಡಿಲ್ಲ. ಅದು ನ್ಯಾಯ ಅನ್ನೋದು ಕೊನೆಗೆ ಕಂಡೇ ಕಾಣುತ್ತೆ. ದೇವ್ರು ಅದನ್ನ ಕಂಡೇ ಕಾಣಿಸ್ತಾರೆ, ಟೈಮ್ ತಗೊಳ್ತಿದ್ದಾರೆ ಅಷ್ಟೇ. ಹಾಗಂತ ದೇವರಿಗೂ ಕೂಡ ಕೆಟ್ಟ ಹೆಸರು ತರ್ತಾ ಇರೋದು, ಅದು ಬೇಕು ಅಂತ ಮಾಡ್ತಾ ಇರೋದು, ಧರ್ಮಕ್ಕೆ ಅಪಚಾರ ಮಾಡ್ತಾ ಇರೋದು, ಅಂಥವ್ರನ್ನ ನಾವು ವಿರೋಧಿಸೋಣ. ನಮ್ಮ ಧರ್ಮನ ನಾವು ಎತ್ತಿ ಹಿಡಿಯೋಣ. SIT ತನಿಖೆ ಬಗ್ಗೆ ಏನು ಅನಿಸ್ತು? ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ, ಅವ್ರಿಗೆ ಯಾವುದೇ ರೀತಿಯಂಥ ಒತ್ತಡ ಪ್ರಭಾವ ಇಲ್ಲ ಅಂತ ಅನಿಸುತ್ತಾ? ತನಿಖೆಗೆ ಒತ್ತಡ ಇರೋದ್ರಿಂದನೇ ಆಗ್ತಾ ಇರೋದು, ಆಯಿತಾ? ಅದನ್ನ ನ್ಯಾಯಯುತವಾಗಿ ನಡೆಸಬೇಕು. ಈಗ ಬುರ್ಡೆ ತಂದು ತೋರಿಸ್ತು ಅರೆಸ್ಟ್ ಆದ, ಆದರೆ ಆತನ ಕೈಗೆ ತಂದು ಕೊಟ್ಟವನು ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಆದರು. ನಿಮ್ಗೆ ಯಾರು ಅನುಮಾನ ಬಂತ? ಸರ್, ಇಲ್ಲಿ ಬರೀ ಬುರುಡೆ ತಂದವ್ರದ್ದು ಮಾತ್ರ ಕೈವಾಡ ಇಲ್ಲ, ಇದ್ರ ಹಿಂದೆ ತುಂಬ ಹಿಂದೆ ಕೈವಾಡ ಇದೆ. ಅವ್ರುಗಳನ್ನ ತಂದು ನಿಲ್ಲಿಸ್ಬೇಕು. ದೇವ್ರು ಅವ್ರುಗಳನ್ನ ಮುಂದೆ ತರೋಕ್ಕೆ ಶಕ್ತಿ ದೇವ್ರು ಕೊಡಬೇಕು. ಆ ಮಂಜುನಾಥ ಕೊಡ್ತಾರೆ. ಥ್ಯಾಂಕ್ ಯು. ಏನು ಅನಿಸ್ತಮ್ಮ ನಿಮಗೆ? ನನಗೆ ದೇವ್ರ ಮೇಲೆ ಒಳ್ಳೆ ಭಕ್ತಿ ಇದೆ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಏನು ಅನ್ನಿಸ್ತು ಸರ್? ಸೌಜನ್ಯ ಕೇಸ್ ಬಗ್ಗೆ ಒಂದು ಹೆಣ್ಮಗಿಗೆ ನ್ಯಾಯ ಕೊಡಬೇಕು, ಅದು ಒತ್ಕೊಂತೀರಿ. ಬಟ್ ಕ್ಷೇತ್ರದ ಬಗ್ಗೆ ಏನು ಅವಾಗಿಂದ ಭಕ್ತಿ ಇದೆ ಅದು ಹಂಗೆ ಪರಂಪರೆ ನಮ್ಮ ನಡ್ಕೊಂಡು ಹೋದ್ರೆ ನಮ್ಗೆ ಖುಷಿ ಆಗುತ್ತೆ ಸರ್. ಸೌಜನ್ಯ ವಿಚಾರವಾಗಿ ಯಾರೂ ಮಾತಾಡ್ತಾ ಇಲ್ಲ. ನ್ಯಾಯ ಸಿಗಲೇಬೇಕು. ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು. ನಾನು ಮಂಜುನಾಥನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಆದರೆ ಬುರ್ಡೆ ವಿಚಾರವಾಗಿ ಅದು ಬುರ್ಡೇನೆ ಸರ್, ಖಾಲಿ ಬುರ್ಡೆ ಲೆಕ್ಕನೇ ಅದು. ಆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಖಾಲಿ ಬುರ್ಡೇನೆ. ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ನಡೀತಾ ಇದೆ. ನಮ್ಮ ಅನಿಸಿಕೆಯಲ್ಲಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕಂತ ಮಾಡ್ತಾರೆ. ಈಗ ಕೆಲವ್ರನ್ನ ಅರೆಸ್ಟ್, ಕೆಲವ್ರನ್ನ ವಿಚಾರಣೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ರು. ಅದ್ರ ಬಗ್ಗೆ ಏನು ಅನ್ನಿಸ್ತು? ಅದು ಅಧಿಕಾರದ ಮೇಲೆ ಹೋಗುತ್ತೆ ಸರ್. ನಾವು ಅದ್ರ ಬಗ್ಗೆ ಇದೆಯಾ SIT ಹೇಳೋಕ್ಕಾಗಲ್ಲ. ಅದು ಅಧಿಕಾರದ ಮೇಲೆ ಇರುತ್ತೆ, ಅದು ಏನೋ ಆಗಿರುತ್ತೆ. ತನಿಖೆ ಬಗ್ಗೆ ವಿಶ್ವಾಸ ಇದೆಯಾ ಸರ್? SIT ತನಿಖೆ ಯಾವ ನಮ್ಮ ಜನಗಳೇ ಅವ ಕ್ರಿಯೇಟ್ ಮಾಡ್ಕೊಂಡಿರೋದು. SIT ತನಿಖೆನೂ ಇಲ್ಲ, ಇಲ್ಲಿ ಏನೂ ಇಲ್ಲ. ಒಂದು ಧರ್ಮಸ್ಥಳ, ಒಂದು ಧಾರ್ಮಿಕ ಸ್ಥಳ, ಅದನ್ನ ಹೇಳ್ಬೋದು ಹೊರತು ಇಲ್ಲಿ ಹಂಗಾಗದೆ ಹಿಂಗಾಗದೆ ಅಂತಲ್ಲ. ಧರ್ಮದ ನಂಬಿಕೆ ಇಟ್ಕೊಂಡು ಅದ್ರ ಮೇಲೆ ಹೊರ ಎಲ್ಲ ಸವರೈತವೆ. ಈ ಒಂದೊಂದು ದಿನಕ್ಕೆ ಒಂದೊಂದು ಥರ ಕ್ರಿಯೇಟ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂಡು ಹೋಯ್ತಾರೆ ಹೊರತು ಏನೂ ಇಲ್ಲ ಅಂಥದ್ದು. ಒಟ್ಟಿನಲ್ಲಿ ಧರ್ಮವೇ ಜಯ, ಧರ್ಮಕ್ಕೆ ಜಯ ಸಿಗ್ತದೆ, ಅಷ್ಟು ಮಾತ್ರ ಹೇಳ್ಬಲ್ಲ ಸರ್. ಸರ್, ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಬಂದಿದ್ರಿ. ಏನು ಅನ್ನಿಸ್ತು ಸರ್ ಈಗ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ? SIT ತನಿಖೆ ಆರಂಭದಲ್ಲಿದ್ದಂಥ ವೇಗ ಈಗ ಯಾಕೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅನ್ನಿಸ್ತಾ ಇದೆ? ಏನಿರ್ಬೋದು ಕಾರಣ ಅಂತ? ಷಡ್ಯಂತ್ರ ಇದೆ, ಅದರಿಂದ ಇದನ್ನದೆ SIT ಮೇಲೆ ಒತ್ತಡ ಇದೆ ಅಂತನಾ? ಒತ್ತಡ ಇದೆ. ನಾವು ಏನು ಇದು ಬಂದ್ರೂ ವರ್ಷಕ್ಕೆ 5ರಿಂದ 6 ಸಲ ಫುಲ್ ನಮ್ಮದೊಂದು ಫ್ಯಾಮಿಲಿ ಇದೆ. ವರ್ಷಕ್ಕೆ ಪ್ರತಿ ತಿಂಗಳು ಬರ್ತಾನೆ ಇದ್ದೀರಿ, ಓದ್ತಾ ಇದ್ದೀರಿ. ಬಂದರೆ ಇಲ್ಲಿ ನಾವು ಅನ್ನಪ್ರಸಾದ ಮಾಡ್ಕೊಂಡೇ ಹೋಗೋದು. ನೆನ್ನೆ ಬಂದರೆ ನೆನ್ನೆ ದರ್ಶನ ಮಾಡಿದ್ರೆ, ಇವತ್ತು ದರ್ಶನ ಮಾಡಿದ್ರೆ ಆಪಾದನೆ ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಸರ್, ಏನು ಅನ್ನಿಸ್ತು ನಿಮಗೆ? ಇವೆಲ್ಲ ತಪ್ಪು ಮಾಡೋದು. ಈಗ ಬುರ್ಡೆ ತಂದು ತೋರಿಸ್ತಾನೆ ಅರೆಸ್ಟ್ ಆದ. ಬುರ್ಡೆ ಆತನ ಕೈ ತಗೊಂಬಂದು ಕೊಟ್ಟವ್ರನ್ನ ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಮಾಡಿಬಿಟ್ರು. SITಗೆ ಒತ್ತಡ ಇದೆಯಾ? ಎಲ್ಲ ರಾಜಕೀಯ ತಂತ್ರಗಳು. ಅದೇ ಈ ಸ್ವಾಮೀಜಿಗಳನ್ನೆಲ್ಲ ಮರ್ಯಾದೆಗಳು ಕಳಿಯೋಕ್ಕಾಗಿ, ನಮ್ಮ ಹಿಂದೂ ದೇವರುಗಳನ್ನೆಲ್ಲ ಮರ್ಯಾದೆ ಕಳಿಯೋಕ್ಕಾಗಿ ಈ ಥರ ಮಾಡ್ತಾರೆ. ಈಗ ಸಮೀರ್ನ ವಿಚಾರಣೆಗೆ ಕರಿತಾ ಇಲ್ಲ, ಬೇರೆಯವ್ರನ್ನೆಲ್ಲರೂ ವಿಚಾರಣೆ ಕರಿತಿದ್ದಾರೆ. ಸಮೀರ್ ಮಾಡಿದಂಥ ವಿಡಿಯೋನೇ ಸಾಕಷ್ಟು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಒಂದು ವಿಡಿಯೋಗಳನ್ನು ಮಾಡಿದ್ದು. ಅವೆಲ್ಲ ತಪ್ಪು ಮಾಡೋದು. ರಾಜಕೀಯ ಒತ್ತಡಗಳು, ರಾಜಕೀಯ ಸಮೀರನ್ನು ಕೂಡ ವಿಚಾರಣೆ ಮಾಡಬಾರ್ದು ಅಂತೇಳಿ ರಾಜಕೀಯ ಒತ್ತಡ ಇದೆಯಾ? ಅವೆಲ್ಲ ಮಾಡ್ತಾರೆ ಎಲ್ಲ ಇದೆ ಹೌದು. ಯಾಕಂದರೆ ಇದು ಹಿಂದೂಗಳ ದೇವಸ್ಥಾನ ಚೆನ್ನಾಗಿ ಬೆಳೆದು ಬಿಡ್ತದೆ. ಆದ್ದರಿಂದ ಅವರು ಸಮೀರ್ನ ವಿಚಾರಣೆ ಮಾಡ್ತಾ ಇಲ್ಲ. ರಾಜಕೀಯ ಒತ್ತಡ ಇದೆ. ಅದು ಹೇಳಿದ್ರೆ ಸುಮ್ಮನೆ ಇದಾಗುತ್ತೆ. ಅದ್ರಾಗಿ ಇದೆ, ಗೊತ್ತಿರ್ತದೆ ಎಲ್ಲರಿಗೂ. ಕರ್ನಾಟಕದಲ್ಲೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಯಾರು ಒತ್ತಡ ಮಾಡಿದ್ದಾರೆ. SIT ಮಾಡಬೇಕಾದ್ರೂ ಯಾಕೆ ಯೋಚನೆ ಮಾಡಿದ್ರೆ ಸುಮ್ಮನೆ ಸುಳ್ಳು ಅಂತ ಇದು. ಆದರೆ ಒಂದು ಹಿಂದೂ ಪರವಾಗಿ ನಿಂತ್ಕೋಬೇಕು ಅವರು. ಯಾರು ಒತ್ತಡ ಮಾಡ್ತಾಯಿದ್ದಾರೆ ಅವರು
ಆದ್ದರಿಂದ ಯಾವತ್ತಿದ್ರೂ ಹಿಂದೂನೇ ಗೆಲ್ತದೆ, ಧರ್ಮನೇ ಗೆಲ್ತದೆ. ಇದು ಭಕ್ತರ ಮಾತು. ಎಲ್ಲರೂ ಕೂಡ ಅವರವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. SIT ತನಿಖೆಯ ಬಗ್ಗೆ ಒಂದಷ್ಟು ಜನ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು, ಕೆಲವೊಂದಷ್ಟು ಜನ ವಿಶ್ವಾಸ ಇದೆ ಇನ್ನು ಸತ್ಯ ಹೊರ ಬರುತ್ತೆ ಅಂತಂದರು. ಇನ್ನು ಕೆಲವರು ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವರ ಅರೆಸ್ಟ್ ಆಗಬೇಕು ಅಂತೇಳಿ ಅನೇಕ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.